ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಹಾಗೂ ದೀಪಿಕಾ ದಾಸ್ ತಾಯಿ ಇಬ್ಬರು ಅಕ್ಕ ತಂಗಿಯರು. ಹೀಗಾಗಿ ಸಂಬಂಧದಲ್ಲಿ ಯಶ್ ಅವರ ತಂಗಿ ದೀಪಿಕಾ ದಾಸ್. ಆದರೆ ಅವರು ಎಲ್ಲಿಯೂ ಯಶ್ ತಂಗಿ ಎಂದು ಹೇಳಿಕೊಳ್ಳೋದಿಲ್ಲ. ಯಶ್ ಮನೆಯ ಕಾರ್ಯಕ್ರಮಗಳಲ್ಲಿ ದೀಪಿಕಾ ದಾಸ್ ಹಾಜರಿ ಇರೋದಿಲ್ಲ. ದೀಪಿಕಾ ದಾಸ್ ಮದುವೆಯಲ್ಲಿ ಯಶ್ ಕುಟುಂಬದ ಹಾಜರಿಯೂ ಇರಲಿಲ್ಲ. ಈ ಬಗ್ಗೆ ಅವರು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದಾರೆ. ನಮ್ಮ ಮಧ್ಯೆ ಜಗಳ ಅಂತ ಏನೂ ಇಲ್ಲ. ನನಗೆ ನಮ್ಮಿಬ್ಬರ ಪ್ರೊಫೆಷನ್ ಡಿಫರೆಂಟ್ ಆಗಿಟ್ಟುಕೊಳ್ಳಲು ಪ್ರಯತ್ನ ಪಡ್ತಿದ್ದೀವಿ. ಇಬ್ಬರಿಗೂ ಪರಸ್ಪರ ಗೌರವವಿದೆ. ಎಲ್ಲಿಯೂ ತಂಗಿ ಅಣ್ಣ ಅಂತ ಹೇಳೋದು ಇಷ್ಟ ಇಲ್ಲ. ಮುಂಚಿನಿಂದಲೂ ನಾನು ಎಲ್ಲಿಯೂ ಈ ಥರ ಮಾತನಾಡಿಲ್ಲ. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ನನ್ನ ಕೆಲಸ ಚೆನ್ನಾಗಿದ್ದಾಗ ಅವರು ಪ್ರಶಂಸೆ ಕೊಡ್ತಾರೆ. ಆದರೆ ಅದನ್ನು ನಾನು ಎಲ್ಲಿಯೂ ಪಬ್ಲಿಕ್ ಮಾಡೋಕೆ ಇಷ್ಟಪಡೋದಿಲ್ಲ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದಿದ್ದಾರೆ ದೀಪಿಕಾ. ನಮ್ಮ ಕಡೆಯಿಂದ ಏನಾದರೂ ಒಳ್ಳೆಯದಾದರೆ ಜನ ತಗೊಳ್ತಾರೆ, ನೆಗೆಟಿವ್ ಆದರೆ ಸಮಸ್ಯೆಯಾಗುತ್ತೆ. ನಮ್ಮ ಜೀವನದಲ್ಲಿ ಒಳ್ಳೆಯದಾಗೋವರೆಗೂ ಕಾಯಬೇಕು. ಅಲ್ಲಿಯವರೆಗೂ ನನ್ನ ಖಾಸಗಿ ಬದುಕನ್ನು ಪ್ರೈವೇಟ್ ಆಗಿ ಇಟ್ಕೊಳ್ಳಲು ಇಷ್ಟಪಡ್ತೀನಿ ಎಂದು ನಟಿ ದೀಪಿಕಾ ದಾಸ್ ಅವರು ಹೇಳಿದ್ದಾರೆ. ನಾವು ಹಾಸನದಲ್ಲಿದ್ದೆವು. ಯಶ್ ಅವರು ಮೈಸೂರಿನಲ್ಲಿದ್ದರು. ಚಿಕ್ಕ ವಯಸ್ಸಿನಲ್ಲಿ ಆಗಾಗ ಭೇಟಿ ಆಗ್ತಾ ಇದ್ವು. ಯಶ್ ಅವರು ಯಾವಾಗಲೂ ನನಗೆ ಮೋಟಿವೇಶನ್. ಇಂದು ಜನರು ಅವರನ್ನು ಎಷ್ಟು ಹೊಗಳ್ತಾರೋ ಅದಕ್ಕಿಂತ ಜಾಸ್ತಿ ನಾನು ಹೊಗಳ್ತೀನಿ. ಯಶ್ ಅವರು ದೇಶ ದಾಟಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಂದು ಹೆಸರು ಮಾಡ್ತಿದ್ದಾರೆ. ಇವರು ಭಾಗಿಯಾಗಿರೋ ಚಿತ್ರರಂಗದಲ್ಲಿ ನಾನು ಇರೋದು ತುಂಬ ಖುಷಿ ಇದೆ. ಅವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಎಂದು ದೀಪಿಕಾ ದಾಸ್ ಹೇಳಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಹಾಗೂ ದೀಪಿಕಾ ದಾಸ್ ತಾಯಿ ಇಬ್ಬರು ಅಕ್ಕ ತಂಗಿಯರು. ಹೀಗಾಗಿ ಸಂಬಂಧದಲ್ಲಿ ಯಶ್ ಅವರ ತಂಗಿ ದೀಪಿಕಾ ದಾಸ್. ಆದರೆ ಅವರು ಎಲ್ಲಿಯೂ ಯಶ್ ತಂಗಿ ಎಂದು ಹೇಳಿಕೊಳ್ಳೋದಿಲ್ಲ. ಯಶ್ ಮನೆಯ ಕಾರ್ಯಕ್ರಮಗಳಲ್ಲಿ ದೀಪಿಕಾ ದಾಸ್ ಹಾಜರಿ ಇರೋದಿಲ್ಲ. ದೀಪಿಕಾ ದಾಸ್ ಮದುವೆಯಲ್ಲಿ ಯಶ್ ಕುಟುಂಬದ ಹಾಜರಿಯೂ ಇರಲಿಲ್ಲ. ಈ ಬಗ್ಗೆ ಅವರು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದಾರೆ. ನಮ್ಮ ಮಧ್ಯೆ ಜಗಳ ಅಂತ ಏನೂ ಇಲ್ಲ. ನನಗೆ ನಮ್ಮಿಬ್ಬರ ಪ್ರೊಫೆಷನ್ ಡಿಫರೆಂಟ್ ಆಗಿಟ್ಟುಕೊಳ್ಳಲು ಪ್ರಯತ್ನ ಪಡ್ತಿದ್ದೀವಿ. ಇಬ್ಬರಿಗೂ ಪರಸ್ಪರ ಗೌರವವಿದೆ. ಎಲ್ಲಿಯೂ ತಂಗಿ ಅಣ್ಣ ಅಂತ ಹೇಳೋದು ಇಷ್ಟ ಇಲ್ಲ. ಮುಂಚಿನಿಂದಲೂ ನಾನು ಎಲ್ಲಿಯೂ ಈ ಥರ ಮಾತನಾಡಿಲ್ಲ. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ನನ್ನ ಕೆಲಸ ಚೆನ್ನಾಗಿದ್ದಾಗ ಅವರು ಪ್ರಶಂಸೆ ಕೊಡ್ತಾರೆ. ಆದರೆ ಅದನ್ನು ನಾನು ಎಲ್ಲಿಯೂ ಪಬ್ಲಿಕ್ ಮಾಡೋಕೆ ಇಷ್ಟಪಡೋದಿಲ್ಲ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದಿದ್ದಾರೆ ದೀಪಿಕಾ. ನಮ್ಮ ಕಡೆಯಿಂದ ಏನಾದರೂ ಒಳ್ಳೆಯದಾದರೆ ಜನ ತಗೊಳ್ತಾರೆ, ನೆಗೆಟಿವ್ ಆದರೆ ಸಮಸ್ಯೆಯಾಗುತ್ತೆ. ನಮ್ಮ ಜೀವನದಲ್ಲಿ ಒಳ್ಳೆಯದಾಗೋವರೆಗೂ ಕಾಯಬೇಕು. ಅಲ್ಲಿಯವರೆಗೂ ನನ್ನ ಖಾಸಗಿ ಬದುಕನ್ನು ಪ್ರೈವೇಟ್ ಆಗಿ ಇಟ್ಕೊಳ್ಳಲು ಇಷ್ಟಪಡ್ತೀನಿ ಎಂದು ನಟಿ ದೀಪಿಕಾ ದಾಸ್ ಅವರು ಹೇಳಿದ್ದಾರೆ. ನಾವು ಹಾಸನದಲ್ಲಿದ್ದೆವು. ಯಶ್ ಅವರು ಮೈಸೂರಿನಲ್ಲಿದ್ದರು. ಚಿಕ್ಕ ವಯಸ್ಸಿನಲ್ಲಿ ಆಗಾಗ ಭೇಟಿ ಆಗ್ತಾ ಇದ್ವು. ಯಶ್ ಅವರು ಯಾವಾಗಲೂ ನನಗೆ ಮೋಟಿವೇಶನ್. ಇಂದು ಜನರು ಅವರನ್ನು ಎಷ್ಟು ಹೊಗಳ್ತಾರೋ ಅದಕ್ಕಿಂತ ಜಾಸ್ತಿ ನಾನು ಹೊಗಳ್ತೀನಿ. ಯಶ್ ಅವರು ದೇಶ ದಾಟಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಂದು ಹೆಸರು ಮಾಡ್ತಿದ್ದಾರೆ. ಇವರು ಭಾಗಿಯಾಗಿರೋ ಚಿತ್ರರಂಗದಲ್ಲಿ ನಾನು ಇರೋದು ತುಂಬ ಖುಷಿ ಇದೆ. ಅವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಎಂದು ದೀಪಿಕಾ ದಾಸ್ ಹೇಳಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಹಾಗೂ ದೀಪಿಕಾ ದಾಸ್ ತಾಯಿ ಇಬ್ಬರು ಅಕ್ಕ ತಂಗಿಯರು. ಹೀಗಾಗಿ ಸಂಬಂಧದಲ್ಲಿ ಯಶ್ ಅವರ ತಂಗಿ ದೀಪಿಕಾ ದಾಸ್. ಆದರೆ ಅವರು ಎಲ್ಲಿಯೂ ಯಶ್ ತಂಗಿ ಎಂದು ಹೇಳಿಕೊಳ್ಳೋದಿಲ್ಲ. ಯಶ್ ಮನೆಯ ಕಾರ್ಯಕ್ರಮಗಳಲ್ಲಿ ದೀಪಿಕಾ ದಾಸ್ ಹಾಜರಿ ಇರೋದಿಲ್ಲ. ದೀಪಿಕಾ ದಾಸ್ ಮದುವೆಯಲ್ಲಿ ಯಶ್ ಕುಟುಂಬದ ಹಾಜರಿಯೂ ಇರಲಿಲ್ಲ. ಈ ಬಗ್ಗೆ ಅವರು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದಾರೆ. ನಮ್ಮ ಮಧ್ಯೆ ಜಗಳ ಅಂತ ಏನೂ ಇಲ್ಲ. ನನಗೆ ನಮ್ಮಿಬ್ಬರ ಪ್ರೊಫೆಷನ್ ಡಿಫರೆಂಟ್ ಆಗಿಟ್ಟುಕೊಳ್ಳಲು ಪ್ರಯತ್ನ ಪಡ್ತಿದ್ದೀವಿ. ಇಬ್ಬರಿಗೂ ಪರಸ್ಪರ ಗೌರವವಿದೆ. ಎಲ್ಲಿಯೂ ತಂಗಿ ಅಣ್ಣ ಅಂತ ಹೇಳೋದು ಇಷ್ಟ ಇಲ್ಲ. ಮುಂಚಿನಿಂದಲೂ ನಾನು ಎಲ್ಲಿಯೂ ಈ ಥರ ಮಾತನಾಡಿಲ್ಲ. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ನನ್ನ ಕೆಲಸ ಚೆನ್ನಾಗಿದ್ದಾಗ ಅವರು ಪ್ರಶಂಸೆ ಕೊಡ್ತಾರೆ. ಆದರೆ ಅದನ್ನು ನಾನು ಎಲ್ಲಿಯೂ ಪಬ್ಲಿಕ್ ಮಾಡೋಕೆ ಇಷ್ಟಪಡೋದಿಲ್ಲ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದಿದ್ದಾರೆ ದೀಪಿಕಾ. ನಮ್ಮ ಕಡೆಯಿಂದ ಏನಾದರೂ ಒಳ್ಳೆಯದಾದರೆ ಜನ ತಗೊಳ್ತಾರೆ, ನೆಗೆಟಿವ್ ಆದರೆ ಸಮಸ್ಯೆಯಾಗುತ್ತೆ. ನಮ್ಮ ಜೀವನದಲ್ಲಿ ಒಳ್ಳೆಯದಾಗೋವರೆಗೂ ಕಾಯಬೇಕು. ಅಲ್ಲಿಯವರೆಗೂ ನನ್ನ ಖಾಸಗಿ ಬದುಕನ್ನು ಪ್ರೈವೇಟ್ ಆಗಿ ಇಟ್ಕೊಳ್ಳಲು ಇಷ್ಟಪಡ್ತೀನಿ ಎಂದು ನಟಿ ದೀಪಿಕಾ ದಾಸ್ ಅವರು ಹೇಳಿದ್ದಾರೆ. ನಾವು ಹಾಸನದಲ್ಲಿದ್ದೆವು. ಯಶ್ ಅವರು ಮೈಸೂರಿನಲ್ಲಿದ್ದರು. ಚಿಕ್ಕ ವಯಸ್ಸಿನಲ್ಲಿ ಆಗಾಗ ಭೇಟಿ ಆಗ್ತಾ ಇದ್ವು. ಯಶ್ ಅವರು ಯಾವಾಗಲೂ ನನಗೆ ಮೋಟಿವೇಶನ್. ಇಂದು ಜನರು ಅವರನ್ನು ಎಷ್ಟು ಹೊಗಳ್ತಾರೋ ಅದಕ್ಕಿಂತ ಜಾಸ್ತಿ ನಾನು ಹೊಗಳ್ತೀನಿ. ಯಶ್ ಅವರು ದೇಶ ದಾಟಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಂದು ಹೆಸರು ಮಾಡ್ತಿದ್ದಾರೆ. ಇವರು ಭಾಗಿಯಾಗಿರೋ ಚಿತ್ರರಂಗದಲ್ಲಿ ನಾನು ಇರೋದು ತುಂಬ ಖುಷಿ ಇದೆ. ಅವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಎಂದು ದೀಪಿಕಾ ದಾಸ್ ಹೇಳಿದ್ದಾರೆ.